ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮೆಲ್ರಿಗೂ ನಾವು ಬೋಟಿ ಗೊಜ್ಜು ಮಾಡಿದ್ವಿ, ಆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ನಾವು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡ್ವಿ. ಬಾಣಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ. ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ವಿ. ನಾವಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ಎಣ್ಣೆ ಹಾಗೆ ಕಾಯ್ತಾ ಇದ್ದಾಗೆ ಅದಕ್ಕೆ ಸ್ವಲ್ಪ ನಾವು ಈರುಳ್ಳಿ ಹಾಕ್ಕೊಂಡ್ವಿ. ಒಂದು 4-5 ಈರುಳ್ಳಿ, ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡ್ವಿ. ಯಾಕೆ ಕಲರ್ ಚೆನ್ನಾಗಿ ಕೊಡುತ್ತೆ ಅರಿಶಿನ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಅರಿಶಿನ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅದಕ್ಕೆ ನಾವು ಲಿವರ್ ಆ್ಯಡ್ ಮಾಡ್ಕೊಂಡ್ವಿ. ಚೆನ್ನಾಗಿ ಕಟ್ ಮಾಡಿಕೊಂಡು ಲಿವರ್ ಆ್ಯಡ್ ಮಾಡ್ಕೊಂಡ್ವಿ. ಹಾಗೆ ನೋಡಿ ಚೆನ್ನಾಗಿ ಕಾಣಿಸ್ತಾ ನೋಡಿ, ಮಿಕ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಹಾಗೆ ನೆನೆಸಿರುವಂಥ ಕಡಲೆಕಾಳು ಹಾಕ್ಕೊಂಡು, ಹಾಗೆ ಅದಕ್ಕೆ ಅದ್ರ ಜೊತೆ ಹಸಿ ಬಟಾಣಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ ಗ್ರೀನಾಗಿ. ಹಾಗೆ ಆಲೂಗಡ್ಡೆ, ಬಾಳೆಕಾಯಿ ಕಟ್ ಮಾಡ್ಕೊಂಡ್ವಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್, ಗ್ರೀನ್ ಆಗಿದೆ ನೋಡಿ, ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ವಿ, ಯಾಕಂದರೆ ಸ್ವಲ್ಪ ಬೇಯ್ಕೊಬೇಕಂತ. ಹಾಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ಧನಿಯಾ ಪುಡಿ ಹಾಕ್ಕೊಂಡ್ವಿ ನೋಡಿ. ನಮ್ಮ ಹುಡುಗರು ಅಡುಗೆ ಮಾಡಿದಲ್ಲ ಇವರೇ. ಹಾಗೆ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡ್ವಿ. ನಾವು ಒಂದು 4 ಬೋಟಿ ತರಿಸಿದ್ವಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಒಂದು 7 ವಿಜಿಲ್ ಕೂಗಿಸ್ಕೊಂಡು ನಾವು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ಬೋಟಿ. ಯಾಕೆ ಕುಕ್ಕರಲ್ಲಿ ಕೂಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಿ ನಮ್ಗೆ ಅಷ್ಟು ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ನೋಡಿ ಎಲ್ಲ ಮಸಾಲೆ ಒಂದು ಹಿಡ್ಕೊತಾ ಇದೆ, ಚೆನ್ನಾಗಿ ಮಸಾಲೆ ಹಿಡ್ಕೊತಾ ಇದೆ. ಬೇಯಿಸ್ಕೊಂಡ್ರೆ ಬೋಟಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಹೀಗೆ ಸ್ವಲ್ಪ ಸ್ವಲ್ಪ ಬೇಯ್ಕೊಂಡ್ರೆ, ಹಾಗೆ ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಒಳ್ಳೆ ಸ್ಮೆಲ್ಲು, ಟೇಸ್ಟ್ ಕೊಡುತ್ತೆ, ಆ್ಯಡ್ ಮಾಡಿದ್ದೀವಿ ನೋಡಿ. ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ್ವಿ. ಬೋಟಿ ಗೊಜ್ಜು ರೆಡಿ ಆಯಿತು. ಈ ಕಡೆ ನಮ್ಮ ಹುಡುಗರು ಚಳಿ ಅಂತ ಫೈರ್ ಕ್ಯಾಂಪ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ.